ಒಂದು ಸಾರಿ ಗರುಡ ಶ್ರೀಕೃಷ್ಣನ ಹತ್ರ ಈ ಪ್ರಪಂಚದಲ್ಲಿ ನನಗಿಂತ ವೇಗವಾಗಿ ಹೋಗೋ ಪ್ರಾಣಿ ಮತ್ತೊಂದಿದೆಯೇ ಶ್ರೀಕೃಷ್ಣ ಅಂತ ಕೇಳುತ್ತೆ. ಇದನ್ನೆಲ್ಲ ಕೇಳಿಸಿಕೊಂಡ ಸುದರ್ಶನ ಚಕ್ರ ಈ ಪ್ರಪಂಚದಲ್ಲಿ ನನಗಿಂತ ಬಲಿಷ್ಠವಾದ ಆಯುಧ ಮತ್ತೊಂದಿದೆಯೇ ಎಂದು ಕೇಳುತ್ತದೆ. ಇದನ್ನೆಲ್ಲ ಕೇಳಿಸಿಕೊಂಡ ಸತ್ಯಭಾಮಳು, ತ್ರೇತರ ಯುಗದಲ್ಲಿ ನಿಮ್ಮ ಹೆಂಡತಿ ಸೀತಾದೇವಿ ಅಲ್ವೇ, ನಿಮ್ಮ ಸೀತಾದೇವಿಗಿಂತ ನಾನು ಸುಂದರವಾಗಿದ್ದೇನೆ ಎಂದು ಕೃಷ್ಣನನ್ನ ಕೇಳ್ತಾಳೆ. ಇದನ್ನೆಲ್ಲ ಕೇಳಿಸಿಕೊಂಡ ಶ್ರೀಕೃಷ್ಣನು ಇವರ ಅಹಂಕಾರವನ್ನ ಹೇಗಾದ್ರೂ ಮಾಡಿ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಹತ್ರ ಹೋಗಿ ಒಂದು ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹತ್ರ ನಿನಗೋಸ್ಕರ ಸೀತಾರಾಮರು ಕಾಯ್ತಾ ಇದ್ದಾರೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಹಾಗೆ ಸುದರ್ಶನ ಚಕ್ರದ ಹತ್ರ ಬಾಗಿಲ ಹತ್ರ ಕಾವಲು ಆಗಿರು, ಅಲ್ಲಿ ಯಾರೇ ಬಂದ್ರು ಬಿಡಬೇಡ ಅಂತಂದು ಹೇಳಿ ಹೇಳ್ತಾನೆ. ಹಾಗೆ ಸತ್ಯಭಾಮಳನ್ನ ಕರೆದ್ಬಿಟ್ಟು ನೀನು ಸೀತಾದೇವಿ ತರ ಸುಂದರವಾಗಿ ರೆಡಿ ಆಗು ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಆಗ ಗರುಡ ಆ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆಂಜನೇಯನು ಇರ್ತಾನೆ. ಆ ವಿಷಯವನ್ನು ತಿಳಿದ ಆಂಜನೇಯನು ಗರುಡಗಿಂತ 1000 ಪಟ್ಟು ವೇಗದಲ್ಲಿ ಆಳ್ಕೊಂಡ್ ಬಂದ್ಬಿಟ್ಟು ಶ್ರೀರಾಮನ ತರ ಇರೋ ಶ್ರೀಕೃಷ್ಣನನ್ನು ಬಂದು ಕಪ್ಕೋತಾನೆ. ಆಗ ಶ್ರೀಕೃಷ್ಣ ಕೇಳ್ತಾನೆ, ದ್ವಾರದಲ್ಲಿ ನಿನ್ನ ಯಾರು ತಡೆ ಇರ್ಲಿಲ್ಲ ಆಂಜನೇಯ ಅಂತ ಕೇಳಿದಾಗ, ಆಗ ಒಂದು ಚಕ್ರ ನನ್ನನ್ನು ತಡೆಯಲು ಪ್ರಯತ್ನಿಸಿತು ಸ್ವಾಮಿ, ಅದರ ಜೊತೆ ಯುದ್ಧ ಆಡಿದ್ರೆ ನಿಮ್ಮನ್ನು ಕಾಣೋದಿಕ್ಕೆ ಸಮಯ ಆಗ್ತದಂತ ಹೇಳ್ಬಿಟ್ಟು ಅದನ್ನ ನುಂಗಿ ಬಿಟ್ಟೆ ಎಂದು ಶ್ರೀಕೃಷ್ಣನ್ಗೆ ಹೇಳ್ತಾನೆ. ಹಾಗೆ ಶ್ರೀಕೃಷ್ಣನ ಪಕ್ಕದಲ್ಲಿರೋ ಸತ್ಯಭಾಮಳನ್ನ ನೋಡ್ಬಿಟ್ಟು, ಈ ಕನ್ಯೆ ಯಾರು ಸ್ವಾಮಿ, ನಮ್ಮ ಸುಂದರವಾದ ಸೀತಾದೇವಿ ಎಲ್ಲಿ ಎಂದು ಕೇಳ್ತಾನೆ. ಈ ರೀತಿ ಶ್ರೀಕೃಷ್ಣನು ಹನುಮಂತನಿಂದ 3 ಬುದ್ಧಿಯನ್ನ ಕಲಿಸ್ತಾನೆ. ಶ್ರೀಕೃಷ್ಣ ಮಾಡಿದ ಉಪಾಯ ನಿಮ್ಗೆ ಇಷ್ಟವಾಯ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಹರೇ ಕೃಷ್ಣ.